ಇನ್ನು ಹಾವೇರಿಯ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಹಾವೇರಿಯ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಈಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಈಗ ಬಿಜೆಪಿಯವರು ಕೂಡ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಟಿವಿಗಳೆಲ್ಲ ಬರ್ತದೆ, ಹೋಳಿ ಸ್ಪರ್ಧೆ ಬಹಳ ಆಸಕ್ತಿ ಅಂತ ಅದೆಲ್ಲ ಕರೆನ ಸರ್. ಒನ್ ಟೈಮ್ ಹೋಗಿ ಸರ್, ಒನ್ ಟೈಮ್ ಹೋದಾಗ ನಾವು ಬಜಾರ್ ಬಿಡಿಸಿದ್ವಿ. ತಲಗಟ್ಟ ಸಿಗರ್ ತಲಗಟ್ಟ ಅಂತ ಅಲ್ಲಿ ಹೋಗಿ ಬಿಡ್ಸಿಲ್ಲ, ಅದು ಗೊತ್ತಾಗ ಬಜಾರ್ ಬಿಡಿಸಿದ್ವಿ. ಆಸಕ್ತಿ ಅದೇನು ತಪ್ಪೇನಲ್ಲ, ಹೆಣ್ಮಗಳು ಯಾಕೆ ಹೋಗೋದು ಬೇಡ ಅಂತೇಳಿ ಅದು ಲೇಟ್ ಆಗುತ್ತಲ್ಲ ಅಲ್ಲಿ. ಗಂಡು ಮಕ್ಕಳಲ್ಲ, ಹೆಣ್ಮಕ್ಳು ನೀ ಯಾಕೆ ಹೋಗಿ ಬೇಡ ಹೋಗಬೇಡ ಅಂತ ಬಿಡಿದ್ರು. ಮೂರು ಜನ ಅಷ್ಟೇ ಇದಾರಲ್ಲ. ಹಾಗೆ ಸರ್, ಅಂದ್ರೆ ಅವನು ಮೊನ್ನೆ ಸಿಕ್ಕ ಸರ್. ನಾನಿವತ್ತು ಮಾಸೂರಿನ ಸ್ವಾತಿ ಅವರ ನಿವಾಸದಲ್ಲಿದ್ದೀನಿ. ಪಾಪ ಅವರ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ, ನನಗೆ ನ್ಯಾಯ ಕೊಡಿಸಿ, ನನ್ನ ಮಗಳನ್ನ ಇವತ್ತು ಕೊಂದು ಮುಕ್ಕಿದ್ದಾರೆ, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕಣ್ಣೀರ್ ಹಾಕ್ತಾ ಇರುವಂತ ಸ್ವಾತಿ ಅವರ ತಾಯಿ ಶಶಿರೇಖಾ ಅವರನ್ನ ನಾನು ಮಾತಾಡಿಸ್ತೀನಿ. ಅಮ್ಮ, ಹೇಗಿದ್ದೀರಿ? ಹೇಗಿದೆ ಅಂತ ಹೆಂಗ್ ಹೇಳ್ರಿ ಸರ್, ಕಳ್ಕೊಂಡ್ ಮಗಳು ನಾನು. ಏನಾಯ್ತಮ್ಮ? ಅವಳು ಮನೆ 3ನೇ ತಾರೀಕಿಗೆ ಹೋಗ್ ಬರ್ತಾನೆ ಅಂತ ಬಂದಿಲ್ಲ ಸರ್. ಮತ್ತೆ ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬರದ್ರಿ. ಅವಾಗಿಂದ ಎಲ್ಲಾ ಕಡೆನೂ ಹುಡುಕಾಡಿದ್ವಿ ಸರ್. ಫ್ರೆಂಡ್ಸ್, ನೆಂಟ್ರ ಮನೆ ಎಲ್ಲಾ ಹುಡುಕಾಡಿದ್ವಿ. ಯಾವಾಗ ಸಿಗ್ಲ ಕಾಲಕ್ಕೆ ಕಂಪ್ಲೇಂಟ್ ಕೊಡಕ್ ಹೋದಿ ಸರ್. ಮಿಸ್ಸಿಂಗ್ ಅಂತ. ಯಾವಾಗ ಕಂಪ್ಲೇಂಟ್ ಕೊಟ್ರಿ ಅಮ್ಮ ಮಿಸ್ಸಿಂಗ್ ಅಂತ? 7ನೇ ತಾರೀಕಿಗೆ ಕೊಟ್ಟು ಬಂದಿ ಸರ್. ತಮ್ಮ ಮಗಳು ಸ್ವಾತಿ ತಮಗೆ ಯಾವತ್ತು ಕೊನೆದಾಗ ಕಾಲ್ ಮಾಡಿದ್ರು? ನಾನೇ ಕಾಲ್ ಮಾಡಿದ್ದೆ ಸರ್ ಸೋಮವಾರ. ಬಾರಮ್ಮ ಎಲ್ಲದೂ ಬಂದಿಲ್ಲಲ್ಲ ಅಂತ. ಇಲ್ಲಮ್ಮ ಬರ್ತೇನೆ ಅಂದ್ಲು. ಅದು ಸರಿ ನನಗೆ ಕೇಳಿಸ್ತಿರ್ಲಿಲ್ಲ, ಏನ್ ಮಾತಾಡ್ತಿದ್ದಾಳೆ ಏನಂತನು ಅಷ್ಟೇ ಬಿಟ್ರೆ. ಆಮೇಲೆ ಸಂಜೆ ಫೋನ್ ಮಾಡಿ ಸರ್, ಅವ ಸ್ವಿಚ್ ಆಫ್ ಅಂತ ಬಂತು. ನಿಮ್ಗೆ ಎಷ್ಟು ಭಯ ಆಯ್ತಮ್ಮ? ಹೆತ್ತ ಮಗಳು ಹೊರಗಡೆ ಕೆಲ್ಸಕ್ಕಂತೇಳಿ ಹೋದವಳು ಮನೆಗ್ ಬರ್ಲಿಲ್ಲ, ಹುಡುಕಾಡಿದ್ರೆ ಯಾರಿಗ್ ಕೇಳಿದ್ರು ಕೂಡ ಗೊತ್ತಿಲ್ಲ ಅನ್ನೋದು, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಿಮ್ಮೊಳಗಿದ್ದಂತಹ ಭಯ ಹೆಂಗಿತ್ತಮ್ಮ? ಭಯ ಭಯಂಕರನೇ ಐತ್ರಿ ಸರ್. ಇರೋದು ಒಬ್ಳೇದೇನ್ರಿ ಸರ್. ಯಾರಿಗೆ ಎಷ್ಟು ಎಲ್ಲಾ ಕಡೆನೂ ಹೇಳ್ಕಂದೆ. ಎಲ್ಲರೂ ಹುಡುಕಾಡ್ ಬಂದ್ರು ಸರ್. ಎಲ್ಲಾ ಕಡೆ ಫ್ರೆಂಡ್ಸ್ ಕಡೆನೂ ಹುಡುಕಾಡ್ ಬಂದ್ರು. ಎಲ್ಲಾ ಕಡೆನೂ ಅವ್ರು ಓದಿದ್ದು ಕಾಲೇಜ್ ಎಲ್ಲಾ ಕಡೆನೂ ಹುಡುಕಾಡ್ ಬಂದಾರ ಸರ್. ಎಲ್ಲರೂ ಹೋಗೋಗಿ ಎಲ್ಲಾ ಕಡೆನೂ ಬಂದಿಲ್ಲ ಮತ್ ಕಂಪ್ಲೀಟ್ ಕೊಟ್ಟು ಬಂದಿ ಸರ್. ನೀವ್ ಅಂದ್ಕೊಂಡಿದ್ರಮ್ಮ ನನ್ನ ಮಗಳು ಹಿಂಗೆ ಈ ತರ ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗಿ ಹೇಳೋಣ ಅಂತ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳು ಅಂತ ನಮ್ಗೆ ಶಾಕ್ ಆತ್ರ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಒಡೆದೋಗಿರ್ಬೇಕಮ್ಮ. ನೋಡೋದಕ್ಕೆ ನಮಗೆ ಒಂಥರ ಶಾಕ್ ಆದ್ರು ಸರ್. ಇದು ನನ್ ಮಗಳು ಈ ತರ ಆಗ್ಯಾಳ ಅಂತ. ಅವ್ರು ಯಾವ ತರ ಮಾಡ್ಯಾರಂದ್ರೆ ಅವ್ರಿಗೆ ಕಠಿಣ ಶಿಕ್ಷಣ ಆಗ್ಬೇಕ್ರಿ ಸರ್. ಅವ್ರು ಯಾರಾಗ್ಲಿ ಸರ್, ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ ಮಗಳ ನ್ಯಾಯ ತರಿಸ್ಕೊಡಕ್ ನಮಗೆ. ಆ ಹುಡುಗ ಯಾರವನು ತಮಗ್ ಗೊತ್ತಿತ್ತ ಮೊದ್ಲೇ? ಇಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಅವರು ಎಲ್ಲರ ತಗೋ ಫ್ರೆಂಡ್ಸ್ ಅಂತ ಮಾತಾಡಿದ್ರು, ಅಷ್ಟ್ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಆದವರು ಆ ರೀತಿ ರಾಕ್ಷಸರ ರೀತಿಯಲ್ಲಿ ಒಂದು ಆ 22 ವರ್ಷದ ಹೆಣ್ಣು ಮಗಳ ಜೊತೆಯಲ್ಲಿ ಅವ್ನು ವರ್ತಿಸ್ತಾನಂತ ಹೇಳಿದ್ರೆ ಅವ್ನು ಅವನು ಮನುಷ್ಯನ ರಾಕ್ಷಸನ? ಅವನೇನ್ ರಾಕ್ಷಸನ ಆಗೇನೋ ಏನಾಗೇನ್ರ ಅವನಿಗೆ ಗೊತ್ತು ಸರ್. ನನ್ ಮಗಳು ಯಾವ ತರ ಅನುಭವ ನಾವು ಪಟ್ಲು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದಾರೆ ಸರ್ ಅವ್ರ ನನ್ನ ಮಗಳನ್ನ ಅಂತ. ಯಾವ ಹೆಣ್ಮಕ್ಳಿಗೆ ಬರ್ಸರ್ ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಎದುರ್ತಾರೆ ಸರ್. ಪೆಟ್ಟು ನನ್ ಮಗ್ಳೇ ಆದಂಗೆ ಯಾರಿಗೂ ಆಗಬಾರ್ದ್ರಿ. ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕ್ರಿ ಸರ್. ಏನ್ ಹೇಳ್ತಾರಮ್ಮ ತಮ್ಮ ಕುಟುಂಬದವರು ತಮ್ಮ ಮಗಳನ್ನ ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡಿ ಅಕ್ಕಪಕ್ಕದ ಮನೆಯವರು ಎಲ್ಲ ಏನ್ ಹೇಳ್ತಾರೆ? ಮಗಳು ಹೆಂಗ್
ಹೆಂಗಿದ್ಲು ಮಗಳು ಅಂತ? ಮಗಳು ಚೆನ್ನಾಗಿದ್ಲು ಕಣ್ರಿ, ಎಲ್ಲಾರ ತಗೋ ಹೊಂದ್ಕೆ ಅಂತ ಎಲ್ಲಾರ ತಗೋ ಚೆನ್ನಾಗಿದ್ಲು ಸರ್. ಅಣ್ಣ ಅಕ್ಕ ದೊಡ್ಡಮ್ಮ ಅತ್ತಿ ಎಲ್ಲಾರು ಹೊಂದ್ಕೆ ಚೆನ್ನಾಗಿದ್ಲು ಸರ್. ಎಲ್ಲಾರು ಖುಷಿನೇ ಪಡೋರ್ ಹಾಕಿದೋದಕ್ಕೆ ಮಾಡೋದಕ್ಕೆ ಯಾವ್ದೇನ್ ಕೆಟ್ಟದಿದ್ದಿಲ್ರಿ ಸರ್. ಈ ಟೋಡ್ರಿಂದನೂ ಅಷ್ಟು ಹಚ್ಕೊಂಡಿದ್ಲು ಸರ್. ಕೆಲಸ ಮಾಡ್ತಿದ್ಲಮ್ಮ, ಮನೆಗೆ ಏನ್ ಆಧಾರ? ನೀವೇನ್ ಕೆಲಸ ಮಾಡ್ತೀರಿ? ನಾವ್ ಬಿಸಿ ಊಟದ ಅಡಿಗೆ ತಯಾರಕರು, ಅಡಿಗೆ ಕೆಲ್ಸಕ್ಕೆ ಹೋಗ್ರು. ಶಾಲೆಯಲ್ಲಿ ಅಡಿಗೆ ಮಾಡ್ತೀರಿ. ತಮ್ಮ ಮಗಳು ಏನ್ ಕೆಲಸ ಮಾಡ್ತಿದ್ಲು? ಮಗಳು ತಮ್ಮ ಬದುಕನ್ನ ಅಥವಾ ತಮ್ಮ ಜೀವನಕ್ಕೆ ಎಷ್ಟು ಆಧಾರವಾಗಿದ್ರಮ್ಮ? ಆಧಾರ ನಮ್ಮ ಮನೆಗೆ ಹೆಲ್ಪ್ ಮಾಡ್ಯಾಳ್ರಿ ಅವಳು. ಹಾವೇರಿಯ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಹಾವೇರಿಯ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಈಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಈಗ ಬಿಜೆಪಿಯವರು ಕೂಡ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಟಿವಿಗಳಿಗೆಲ್ಲ ಬರ್ತದೆ ಹೋಲಿ ಸ್ಪರ್ಧೆ ನಿಮ್ಮ ಆಸಕ್ತಿ ಅಂತ ಅದೆಲ್ಲ ಕರೆಯಲ್ಲ. ಒಂದು ಟೈಮ್ ಹೋಗ್ತೀವಿ ಸರ್. ಒಂದು ಟೈಮ್ ಹೋದ್ರೆ ನಾವು ಬಜಾರ್ ಬಿಡಿಸಿದ್ವಿ. ತಲಗಟ್ಟ ಅಷ್ಟಾಗ ತಲಗಟ್ಟ ಅಂತ ಹೋಗಿದ್ದು ಸರ್. ಗೊತ್ತಾಗ ಬಜಾರ್ ಬಿಡಿಸಿದ್ವಿ. ಹೋಗಲ್ಲ ಆಸಕ್ತಿ ಅದೇನು ತಪ್ಪೇನಲ್ಲ. ಹೆಣ್ಣು ಯಾಕೆ ಹೋಗೋದು ಬೇಡ ಅಂತೇಳಿ ಲೇಟ್ ಆಗುತ್ತಲ್ಲ ಅಲ್ಲಿ. ಗಂಡು ಮಕ್ಕಳಲ್ಲ ಹೆಣ್ಮಕ್ಳು ನೀ ಯಾಕೆ ಹೋಗಿದ್ಯಾ ಬೇಡಮ್ಮ ಹೋಗ್ಬೇಡ ಅಂತ ಹೇಳಿದ್ವಿ. ಈಗ 3 ಜನ ಅಷ್ಟೇ ಇದಾರಲ್ಲ. ಹಾಗೆ ಸರ್, ಅಂದ್ರೆ ಅವನು ಮಂಡ್ಯ ಸಿಕ್ಕಲ್ಲ ಸರ್. ನಾನಿವತ್ತು ಮಾಸೂರಿನ ಸ್ವಾತಿ ಅವರ ನಿವಾಸದಲ್ಲಿದ್ದೀನಿ. ಪಾಪ ಅವರ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ, ನನಗೆ ನ್ಯಾಯ ಕೊಡಿಸಿ, ನನ್ನ ಮಗಳನ್ನ ಇವತ್ತು ಕೊಂದು ಮುಕ್ಕಿದ್ದಾರೆ, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಕಣ್ಣೀರ್ ಹಾಕ್ತಾ ಇರುವಂತ ಸ್ವಾತಿ ಅವರ ತಾಯಿ ಶಶಿರೇಖಾ ಅವರನ್ನ ನಾನು ಮಾತಾಡಿಸ್ತೀನಿ. ಅಮ್ಮ, ಹೇಗಿದ್ದೀರಿ? ಹೇಗಿದೆ ಅಂತ ಹೆಂಗ್ ಹೇಳ್ರಿ ಸರ್, ಕಳ್ಕೊಂಡ್ ಮಗಳು ನಾನು. ಏನಾಯ್ತಮ್ಮ? ಅವಳು ಮನೆ 3ನೇ ತಾರೀಕಿಗೆ ಹೋಗ್ ಬರ್ತಾನೆ ಅಂತೇಳಿ ಬಂದಿಲ್ಲ ಸರ್. ಮತ್ತೆ ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬರದ್ರಿ. ಅವಾಗಿಂದ ಎಲ್ಲಾ ಕಡೆನೂ ಹುಡುಕಾಡಿದ್ವಿ ಸರ್. ಫ್ರೆಂಡ್ಸ್ ನೆಂಟ್ರ ಮನೆ ಎಲ್ಲಾ ಹುಡುಕಾಡಿದ್ವಿ. ಯಾವಾಗ ಸಿಗ್ಲು ಕಾಲಕ್ಕೆ ಕಂಪ್ಲೀಟ್ ಕೊಡಕ್ ಹೋದಿ ಸರ್. ಮಿಸ್ಸಿಂಗ್ ಅಂತ. ಯಾವಾಗ ಕಂಪ್ಲೇಂಟ್ ಕೊಟ್ರಿ ಅಮ್ಮ ಮಿಸ್ಸಿಂಗ್ ಅಂತ? 7ನೇ ತಾರೀಕಿಗೆ ಕೊಟ್ಟು ಬಂದಿ ಸರ್. ತಮ್ಮ ಮಗಳು ಸ್ವಾತಿ ತಮಗೆ ಯಾವತ್ತು ಕೊನೆದಾಗ ಕಾಲ್ ಮಾಡಿದ್ರು? ನಾನೇ ಕಾಲ್ ಮಾಡಿದೆ ಸರ್ ಸೋಮವಾರ. ಬಾರಮ್ಮ ಎಲ್ಲದೂ ಬಂದಿಲ್ಲಲ್ಲ ಅಂತ. ಇಲ್ಲಮ್ಮ ಬರ್ತೇನೆ ಅಂದ್ಲು. ಅದು ಸರಿ ನನಗೆ ಕೇಳಿಸ್ತಿರ್ಲಿಲ್ಲ ಏನ್ ಮಾತಾಡ್ತಿದ್ದಾಳೆ ಏನಂತನು.